ಸತ್ಯನ್ ಕೇಳಿ ನಾಲ್ಗೆ ಸೇರ್ಬೇಕೇನೋ. ಶೂಟಿಂಗ್ ಆರಂಭ ಆದ ಕೂಡಲೇ ಪುಟ್ಟಣ್ಣ ಅವರು ಒಂಥರ ಬೇರೆ ರೀತಿ ಚೇಂಜ್ ಆಗಿಬಿಡ್ತಿದ್ರು. ಕೋಪದಲ್ಲಿ ತುಂಬ ಜೋರಾಗಿ ಹೊಡೆದು ಬಿಡ್ತಾರೆ. ಆವಾಗ ವಿಷ್ಣುವರ್ಧನ್ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ವಿಷ್ಣುವರ್ಧನ್ ಅವರ ಮದುವೆ ದಿನದ ಬಗ್ಗೆ ಅವರ ಅಭಿಪ್ರಾಯ ಏನಿತ್ತು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾಗರಹಾವು ಚಿತ್ರದ ಶೂಟಿಂಗ್ ಸಮಯದಲ್ಲಿ ವಿಷ್ಣುವರ್ಧನ್ ಹಾಗೂ ಪುಟ್ಟಣ್ಣ ಕಣಗಾಲ್ ಅವರ ಒಡನಾಟ ಯಾವ ರೀತಿ ಇತ್ತು, ಹಾಗೆಯೇ ಚಾಮಯ್ಯ ಮೇಷ್ಟ್ರ ಕ್ಯಾರೆಕ್ಟರ್ ಮಾಡಿದಂತಹ ಹಿರಿಯ ಕಲಾವಿದ ಅಶ್ವಥ್ ಅವರು ಮಾಡಿದ ಯಾವ ಕೆಲಸದಿಂದ ವಿಷ್ಣುವರ್ಧನ್ ಅವರಿಗೆ ಎಂದೆಂದಿಗೂ ಮರೆಯದಂತಹ ಒಂದು ನೋವು ಉಂಟಾಯಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಿರುವ ವಿಷಯಗಳನ್ನು ಸದಾಶಿವ ಶೆಣೆಯವರು ಬರೆದಿರುವಂತಹ ಮುಗಿಯದಿರಲಿ ಬಂಧನ ಎಂಬ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ರ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ, ಹಾಗೂ ನಾಗರಹಾವು ಚಿತ್ರದ ಸಮಯದಲ್ಲಿ ಅವರ ದಿನಚರಿ ಅಥವಾ ಅವರೊಂದು ಮಾಡ್ತಿರುವ ಕೆಲಸದ ಒಂದು ವೈಖರಿ ಯಾವ ರೀತಿ ಇತ್ತು ಅನ್ನೋದನ್ನು ಕೇಳಿದಾಗ ಅವರು, ನಾನು ಸಿನಿಮಾ ಜೀವನದಲ್ಲಿ ಕಲಿತಿರುವ ಎಲ್ಲ ಪಾಠಗಳನ್ನು ಪುಟ್ಟಣ್ಣ ಸ್ಕೂಲ್ನಲ್ಲೇ ಕಲಿತೆ. ಒಬ್ಬ ನಟನಿಗೆ ಬೇಕಾದಂತಹ ಶಿಸ್ತು, ತಾಳ್ಮೆ, ಒಂದು ಛಲ, ಇವೆಲ್ಲವನ್ನು ನಾನು ಪುಟ್ಟಣ್ಣ ಕಣಗಾಲ್ ಅವರಿಂದ ಕಲಿತೆ. ನನ್ನ ಮೊದಲ ಸಿನಿಮಾದಲ್ಲಿಯೇ ಪುಟ್ಟಣ್ಣನವರಂತಹ ಮಹಾನ್ ನಿರ್ದೇಶಕರ ಕೈಯಲ್ಲಿ ಕೆಲಸ ಮಾಡಿರೋದು ನನ್ನ ಸೌಭಾಗ್ಯ ಅಂತ ಮಾತನ್ನು ಆರಂಭಿಸ್ತಾರೆ. ಇನ್ನು ನಾಗರಹಾವು ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಪುಟ್ಟಣ್ಣನವರ ಕಾರ್ಯವೈಖರಿ ಹಾಗೂ ದಿನಚರಿ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನು ವಿಷ್ಣುವರ್ಧನ್ ಅವರು ವಿವರವಾಗಿ ಹೇಳ್ತಾ ಹೋಗ್ತಾರೆ. ಪುಟ್ಟಣ್ಣನವರು ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಎದ್ದು ಬಿಡ್ತಿದ್ರಂತೆ. ಸಾಮಾನ್ಯವಾಗಿ ಅವರು ವಿಷ್ಣುವರ್ಧನ್ ಅವರ ರೂಮ್ನಲ್ಲಿ ಇಲ್ಲ ಪಕ್ಕದ ರೂಮಲ್ಲಿ ಮಲ್ಕೊಳ್ತಿದ್ರಂತೆ. ಈ ರೀತಿ ಅವರು ಬೆಳಗ್ಗೆ ಎದ್ದಾಗ ಅವರಿಗೆ ಯಾವಾಗಲೂ ಒಂದು ದೇವರ ಮಂತ್ರದ ಕ್ಯಾಸೆಟನ್ನು ಹಚ್ಚೋದು ರೂಢಿ ಇತ್ತಂತೆ. ಈ ಕ್ಯಾಸೆಟ್ ಹಚ್ಕೊಂಡು ಸ್ನಾನಕ್ಕೆ ಹೋಗ್ತಿದ್ರಂತೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ಈ ಕ್ಯಾಸೆಟ್ನಲ್ಲಿ ಬರ್ತಿರೋ ದೇವರ ಮಂತ್ರಗಳನ್ನೇ ಅವರು ಉಚ್ಚಾರಣೆ ಮಾಡಿಕೊಂಡು ಸ್ನಾನ ಮಾಡ್ತಿದ್ರಂತೆ. ಮೊದಲು ವಿಷ್ಣುವರ್ಧನ್ ಅವರಿಗೆ ಈ ರೀತಿ ದೇವರ ಮಂತ್ರ ಎಲ್ಲ ಕೇಳಿದ ನಂತರ ಬೆಳಗಾಯಿತು ಅಂತ ಎದ್ಕೊಂಡ್ಬಿಡ್ತಿದ್ರಂತೆ. ನಂತರ ಹೊರಗಡೆ ನೋಡಿದ್ರೆ ಕಗ್ಗತ್ಲು, ಕೋಳಿ, ಗುಬ್ಬಚ್ಚಿ ಯಾವುದೂ ಎದ್ದಿಲ್ಲ, ಪೂರ್ತಿ ಕತ್ಲು. ಟೈಮ್ ನೋಡಿದ್ರೆ 2 ಗಂಟೆ. ಇನ್ನೂ 2 ಗಂಟೆ ಅಂತ ನಂತರ ಮಲ್ಕೊಳ್ತಿದ್ರಂತೆ. ಹೋಗ್ತಾ ಪುಟ್ಟಣ್ಣನವರು ಯಾವಾಗಲೂ ಬೆಳಗ್ಗೆ 2 ಗಂಟೆಗೆ ಇಳ್ತಾರೆ ಅನ್ನೋದು ಅವರಿಗೆ ಅಡ್ಜಸ್ಟ್ ಆಗುತ್ತಾ ಹೋಗುತ್ತೆ. ಸ್ನಾನ ಮಾಡಾದಮೇಲೆ ಪುಟ್ಟಣ್ಣನವರು ಕ್ಯಾಸೆಟ್ನಲ್ಲಿ ನಾಗರಹಾವು ಸಿನಿಮಾದ ಹಾಡುಗಳನ್ನು ದೊಡ್ಡದಾಗಿ ಹಚ್ಚಿದ್ರಂತೆ. ಹಾಗೆಯೇ ಹೀರೋ, ಹೀರೋಯಿನ್ನು, ಪ್ರೊಡಕ್ಷನ್ ಬಾಯ್ ಇವ್ರನ್ನೆಲ್ಲ ಎಬ್ಬಿಸ್ಕೊಂಡು ಕೆಲಸಕ್ಕೆ ರೆಡಿ ಮಾಡ್ತಿದ್ರಂತೆ. ಈ ಹಾಡು ಎಷ್ಟು ಜೋರಾಗಿ ಹಾಕ್ತಿದ್ರು ಅಂದರೆ ಅವರು ತಂಗಿರೋ ಲಾಡ್ಜ್ ಪೂರ್ತಿ ಈ ಹಾಡು ಕೇಳ್ತಿತ್ತಂತೆ. ಶೂಟಿಂಗ್ ಆರಂಭ ಆಗೋ ಮುನ್ನಾನೇ ತಂಡದವರಿಗೆಲ್ಲ ನಾಗರಹಾವು ಸಿನಿಮಾದ ಹಾಡುಗಳು ಬಾಯ್ಪಾಠ ಆಗಿದ್ವಂತೆ. ಅದರಲ್ಲೂ ಹಾವಿನ ದ್ವೇಷ 12 ವರ್ಷ ಹಾಡಿದೆಲ್ಲ, ಈ ಹಾಡು ತುಂಬ ಮಂದಿಗೆ ಇಷ್ಟ ಆಗಿತ್ತಂತೆ. ಇನ್ನು ಸುಮಾರು ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸಿನಿಮಾ ತಂಡದವರು ರೆಡಿಯಾಗಿ ಶೂಟಿಂಗ್ ಸ್ಪಾಟ್ಗೆ ಹೊರಡ್ತಿದ್ರಂತೆ. ಅಲ್ಲಿಂದ 1.5 ಗಂಟೆಗಳ ಕಾಲ್ದಾರಿ ಆದ ನಂತರ ಶೂಟಿಂಗ್ ಸ್ಪಾಟ್ ಇತ್ತಂತೆ. ಊರಿನವರೆಲ್ಲ ಸಿಹಿ ನಿದ್ರಲ್ಲಿರೋ ಸಮಯ. ಹಾಲ್ನವನಾಗಲಿ, ಪೇಪರವನಾಗಲಿ, ಆಟೋ ಡ್ರೈವರ್ಗಳಾಗಲಿ ಯಾರೂ ಅಲ್ಲಿ ಕಾಣ್ತಿರ್ಲಿಲ್ವಂತೆ. ಒಮ್ಮೊಮ್ಮೆ ಕೋಳಿ ಕೂಗೋ ಮೊದಲೇ ನಮ್ಮ ಗಲಾಟೆಗೆ ಊರವ್ರಿಗೆಲ್ಲ ಎಚ್ಚರ ಆಗ್ಬಿಡ್ತಿತ್ತು ಅಂತ ವಿಷ್ಣುವರ್ಧನ್ ಅವರು ತಮಾಷೆಯಾಗಿ ಹೇಳ್ತಾರೆ. ಈ ರೀತಿ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಪುಟ್ಟಣ್ಣವರು ಮತ್ತು ಶಿವರಾಮಣ್ಣ ಇವರಿಬ್ಬರು ಮುಂದೆ ನಡ್ಕೊಂಡು ಹೋಗ್ತಿದ್ರಂತೆ. ಉಳಿದವರೆಲ್ಲ ಅವ್ರ ಹಿಂದೆನೇ ನಡ್ಕೊಂಡು ಹೋಗ್ತಿದ್ರಂತೆ. ಶಾಲೆ ಟೈಮಲ್ಲಿ ಎಲ್ಲ ಒಮ್ಮೆ ಚಿತ್ರದುರ್ಗಕ್ಕೆ ಪಿಕ್ನಿಕ್ ಅಂತ ಹೋಗ್ತಾರೆ. ನಮಗೂ ಇದೊಂಥರ ಪಿಕ್ನಿಕ್ ಥರ ಆಗಿತ್ತು. ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಅಲ್ಲಿ ಸುಮಾರು 6 ಗಂಟೆಗಳ ಕಾಲ ಇಡೀ ಚಿತ್ರದುರ್ಗ ಬೆಟ್ಟನ ನಾವು ತಿರುಗ್ತಿದ್ವಿ ಅಂತ ವಿಷ್ಣುವರ್ಧನ್ ಅವರು ನೆನಪು ಮಾಡ್ಕೊಳ್ತಾರೆ. ಇನ್ನು ಅಲ್ಲೇ ಟಿಫನ್ನೆಲ್ಲ ಆದಮೇಲೆ ಶೂಟಿಂಗ್ ಆರಂಭ ಆಗ್ತಿತ್ತು. ಶೂಟಿಂಗ್ ಆರಂಭ ಆದ ಕೂಡಲೇ ಪುಟ್ಟಣ್ಣ ಅವರು ಒಂಥರ ಬೇರೆ ರೀತಿ ಚೇಂಜ್ ಆಗಿಬಿಡ್ತಿದ್ರು. ಅವರೊಂಥರ ಮಗು ಥರ ಆಗಿಬಿಡ್ತಿದ್ರಂತೆ. ಎಲ್ಲರನ್ನೂ ತುಂಬ ಪ್ರೀತಿ ಅಕ್ಕರೆಯಿಂದ ನೋಡ್ಕೊಳ್ತಿದ್ರಂತೆ. ಅದರಲ್ಲೂ ಹೊಸಬರಾದಂತಹ ವಿಷ್ಣುವರ್ಧನ್ ಅವ್ರ ಮೇಲೆ ಅವರಿಗೆ ಇನ್ನೊಂಥರ ವಿಶೇಷ ಪ್ರೀತಿ. ಹಾಗಂತ ಎಲ್ಲರೂ ಅವ್ರಿಗೆ ಬೇಕಾದಂಗೆ ಇರ್ತಿದ್ರು ಅಂತಲ್ಲ. ಪುಟ್ಟಣ್ಣ ಅವರಿಗೆ ಒಂದು ಶಾಟ್ ಈ ಥರ ಬೇಕು ಅಂದರೆ ಅದು ಸಿಗೋವರೆಗೂ ಬಿಡ್ತಿರ್ಲಿಲ್ವಂತೆ.
ಈ ರೀತಿ ಒಂದು ಶೂಟಿಂಗ್ ಸಮಯದಲ್ಲಿ ಆದ ಒಂದು ಅಪರೂಪದ ಘಟನೆಯನ್ನು ವಿಷ್ಣುವರ್ಧನ್ ಅವರು ನೆನಪು ಮಾಡ್ಕೊಳ್ತಾರೆ. ಒಮ್ಮೆ ಚಾಮಯ್ಯ ಮೇಷ್ಟ್ರ ಕ್ಯಾರೆಕ್ಟರ್ ಮಾಡಿರೋ ಅಶ್ವಥ್ ಅವರು ಹಾಗೂ ವಿಷ್ಣುವರ್ಧನ್ ಅವರ ಒಂದು ಸೀನ್ ಇರುತ್ತೆ. ಅಶ್ವಥ್ ಅವರು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಂದರೆ ಒಂಥರ ಚಾಮಯ್ಯ ಮೇಷ್ಟ್ರ ಕ್ಯಾರೆಕ್ಟರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ರು. ಅವರು ಒಂದು ಕೋಲಲ್ಲಿ ವಿಷ್ಣುವರ್ಧನ್ ಅವರಿಗೆ ಹೊಡೆಯೋ ಸೀನ್ ಇರುತ್ತೆ. ಅವರು ಯಾವ ರೀತಿ ಇನ್ವಾಲ್ವ್ ಆಗಿದ್ದರು ಅಂದರೆ ಕೋಪದಲ್ಲಿ ತುಂಬ ಜೋರಾಗಿ ಹೊಡೆದ್ಬಿಡ್ತಾರೆ. ಅದೆಷ್ಟು ಜೋರಾಗಿ ಹೊಡೆದ್ರು ಅಂದರೆ ಕೋಲೇ ಮುರಿದೋಗುತ್ತೆ. ಆವಾಗ ವಿಷ್ಣುವರ್ಧನ್ ಅವರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಶೂಟಿಂಗು ಸಿನಿಮಾ ಅಂತಲ್ಲ, ಇಷ್ಟೆಲ್ಲ ನೋವನ್ನು ತಡ್ಕೊಳ್ಳಿಕ್ಕೆ ವಿಷ್ಣುವರ್ಧನ್ ಅವರು ರೆಡಿ ಇರಲ್ಲ. ಎದುರುಗಡೆ ಇರೋದು ಅಶ್ವಥ್ ಅವರು ಅನ್ನೋದನ್ನು ನೋಡದೆ ವಿಷ್ಣುವರ್ಧನ್ ಅವರು ಕೋಪದಿಂದ ಅಲ್ಲೇ ಇರೋ ಒಂದು ಕಲ್ಲನ್ನು ಎತ್ಕೊಂಡು ಬಂದುಬಿಡ್ತಾರೆ. ಆಗ ಪುಟ್ಟಣ್ಣ ಅವರು ಅವ್ರನ್ನ ತಡೆದು ಅಶ್ವಥ್ ಅವರಿಗೆ ಈ ರೀತಿ ಜೋರಾಗಿ ಹೊಡೆದ್ರೆ ಹೇಗೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಅಶ್ವಥ್ ಅವರು ಕೂಡ ತುಂಬ ಒಂದು ಗಿಲ್ಟ್ನಿಂದ ತನ್ನಿಂದ ಒಂದು ತಪ್ಪಾಯಿತು ಅನ್ನೋ ರೀತಿಯಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ, ನೋಡಲಿಲ್ಲ, ಹೊಡೆದು ಬಿಟ್ಟೆ ಅಂತ ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅಶ್ವಥ್ ಅವರು ಆ ಸೀನಲ್ಲಿ ಇನ್ವಾಲ್ವ್ ಆಗಿದ್ದರು ಅಂತ. ವಿಷ್ಣುವರ್ಧನ್ ಅವ್ರು ಹೇಳ್ತಾರೆ, ಯಾಕೋ ಗೊತ್ತಿಲ್ಲ, ನನಗೆ ಅವತ್ತವರು ಹೊಡೆದಿರೋ ನೋವು ಎಂದೆಂದಿಗೂ ಮರೆತಿಲ್ಲ, ಯಾವಾಗಲೂ ನೆನಪಿರುತ್ತೆ ಅಂತ ಹೇಳ್ತಾರೆ. ಈಗ ಕೋಲು ಮುರಿದೋಯ್ತು. ಆ ಕೋಲು ಮುಂದಿನ ಸೀನ್ಗಳಿಗೂ ಬೇಕಾಗಿರುತ್ತೆ. ಹಾಗಂತ ಇನ್ನೊಂದು ಕೋಲನ್ನು ಕೆಳಗಡೆ ಇಳಿದು ತರುವಷ್ಟು ಸಮಯ ಇರಲ್ಲ. ಆವಾಗ ಪುಟ್ಟಣ್ಣವರು ಒಂದೆರಡು ಡೈಲಾಗ್ಗಳನ್ನು ಎಕ್ಸ್ಟ್ರಾ ಸೇರಿಸಿ ಈ ಕೋಲು ಮುರಿದಿರೋ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ. ಈ ರೀತಿಯವರು ಫ್ಲೆಕ್ಸಿಬಲ್ ಆಗಿದ್ದರು ಅನ್ನೋದನ್ನು ವಿಷ್ಣುವರ್ಧನ್ ಅವರು ನೆನಪು ಮಾಡ್ಕೊಳ್ತಾರೆ. ಇನ್ನು ಇದೊಂದು ವಿಶೇಷ ಘಟನೆ ಆದರೆ, ನಾರ್ಮಲ್ ಆಗಿ ಬೆಳಗ್ಗೆ ಪುಟ್ಟಣ್ಣ ಅವರು ರೆಡಿ ಆಗೋದನ್ನು ನೋಡೋದೇ ವಿಷ್ಣುವರ್ಧನ್ ಅವರಿಗೆ ತುಂಬ ಖುಷಿಯ ವಿಷಯ ಆಗಿತ್ತಂತೆ. ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ತಲೆ ಕೂದಲು ಬಾಚಿ ಹಣೆಗೆ ಕುಂಕುಮ ಇಟ್ಬಿಟ್ಟು ಪುಟ್ಟಣ್ಣ ಅವರು ಬೆಳಗ್ಗೆ ರೆಡಿ ಆಗ್ತಿದ್ರಂತೆ. ಯಾವುದೇ ಸೀನ್ ಇರಲಿ, ಫೈಟ್ ಇರಲಿ, ಹಾಡಿರಲಿ ಅಥವಾ ಇನ್ಯಾವುದೇ ಸೀನ್ ಇರಲಿ, ಒಟ್ಟು ಬೆಳಗ್ಗೆ 6 ಗಂಟೆ ಒಳಗೆ ಫಸ್ಟ್ ಶಾಟನ್ನು ಪುಟ್ಟಣ್ಣ ಅವರು ತೆಗೆದಿರ್ತಿದ್ರಂತೆ. ಎಲ್ಲ ರೀತಿಯಲ್ಲೂ ಪುಟ್ಟಣ್ಣ ಅವರು ತುಂಬ ಉತ್ಸಾಹದಿಂದ ಇನ್ವಾಲ್ವ್ ಆಗ್ತಿದ್ರಂತೆ. ಅದೊಂದು ಡ್ಯಾನ್ಸ್ ಸೀನ್ ಇರಲಿ, ಇಲ್ಲ ಫೈಟ್ ಇರಲಿ, ಅಥವಾ ಒಂದು ತುಂಬ ಎಮೋಷ್ನಲ್ ಸೀನ್ ಇರಲಿ, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿರೋ ಎಲ್ಲ ಒಂದು ಕಲಾವಿದರು ಹಾಗೂ ಟೆಕ್ನಿಷಿಯನ್ಸು ಇವ್ರ ಜೊತೆ ಡಿಸ್ಕಸ್ ಮಾಡಿ ಈ ರೀತಿ ಬಂದರೆ ಚೆನ್ನ, ಈ ರೀತಿ ಬರಬೇಕು ಅಂತ ಹೇಳ್ತಿದ್ರಂತೆ. ಯಾವುದೇ ಸೀನ್ ಇರಲಿ, ಮೊದಲು ಅವರೇ ಆ್ಯಕ್ಟ್ ಮಾಡಿ ತೋರಿಸಿ ನಂತರ ಕಲಾವಿದರ ಹತ್ರ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಶಾರ್ಟ್ ತಗೊಳ್ತಿದ್ರಂತೆ. ಪುಟ್ಟಣ್ಣ ಅವ್ರ ಸ್ಕೂಲ್ನಲ್ಲಿ ಕಲ್ತಿದ್ದು ಬಹಳ ಇದೆ, ಇನ್ನು ಕಲಿಯೋಕ್ಕೂ ಸಾಕಷ್ಟಿದೆ, ಪುಟ್ಟಣ್ಣ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಅದು ಸಾಲಲ್ಲ ಅಂತ ವಿಷ್ಣುವರ್ಧನ್ ಅವರು ಅವರ ಮಾತನ್ನು ಮುಗಿಸ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ದಂತಕಥೆಯಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಶಿಷ್ಟ ವಿಷಯಗಳು ಬರಲಿಕ್ಕಿವೆ. ಅವನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.